ನಮಸ್ಕಾರ ಸ್ನೇಹಿತರೆ, ಯಾರ್ಯಾರ್ದೆಲ್ಲ SSLC PUC ಡಿಗ್ರಿ ಮುಗಿದೈತಲ್ಲ ಅವರಿಗೆ ಆರ್ಮಿಯಲ್ಲಿ 2615ಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಾರ. ನಿಮ್ಮ ಎಜುಕೇಷನ್ ಏನಾಗಿರಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ನೆಕ್ಸ್ಟ್ PET PST ಎಲ್ಲನೂ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾನೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿರಿ. ಆಮೇಲೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ ಎಂಡ್ ಆಕತಿ ಎಲ್ಲನೂ ತಿಳಿಸ್ಕೊಡ್ತಾನೆ. ವಿಡಿಯೋನ ಶುರು ಮಾಡೋಣ ಬರ್ರಿ. ಆನ್ಲೈನ್ ಅರ್ಜಿ ಪ್ರಾರಂಭ 24 ಆಗಸ್ಟ್ 2026ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಂತಂದ್ರೆ ನಾಳೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾತಂದ್ರೆ 23 ಸೆಪ್ಟೆಂಬರ್ 2026 ತನಕ ಇರ್ತೈತಿ. ದಯವಿಟ್ಟು ಕೊನೆ ತನಕ ಐತಿ ಅಂಥೇಳಿ 23 ತನಕ ಐತಿ ಅಂಥೇಳಿ ಯಾರೂ ಅರ್ಜಿನ ಮುಂದೂಡಕ್ಕೆ ಹೋಗ್ಬೇಡ್ರಿ. ಜಲ್ದಿನ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಯಾಕಂತಂದ್ರೆ ಮುಂದೋಗಿ ಸರ್ವರ್ ಬ್ಯುಸಿ ಆಗ್ಬೋದು. ಆಮೇಲೆ ಅಡ್ಮಿಟ್ ಕಾರ್ಡ್ ಬಿಡುಗಡೆ ಯಾವಾಗ ಆಕೈತಪ್ಪ ಅಂತಂದ್ರೆ ಅಕ್ಟೋಬರ್ 2026ಕ್ಕೆ ಅಡ್ಮಿಟ್ ಕಾರ್ಡ್ ಬರ್ಬೋದು. ನೆಕ್ಸ್ಟ್ ಪರೀಕ್ಷೆ CBT ಅಥವಾ OMR ಅಲ್ಲಿ ಇರುತ್ತೆ. ನವೆಂಬರ್ ಅಥವಾ ಡಿಸೆಂಬರಲ್ಲಿ ನಡೆಸ್ತಾರೆ. ನೆಕ್ಸ್ಟ್ AOC ಅಂತ ಏನಪ್ಪ ಅಂತಂದ್ರೆ ಆರ್ಮಿ ಆರ್ಡಿನೆನ್ಸ್ ಕ್ರಾಪ್ಸ್ ಅಂತ ಬರ್ತದೆ. ನೆಕ್ಸ್ಟ್ ಇದರಲ್ಲಿ ಭಾರತೀಯ ಸೇನೆಯಲ್ಲಿ ಅಗತ್ಯವಿರುವ ಶಸ್ತ್ರಾಸ್ತ್ರಗಳು ಅಂತಂದ್ರೆ ರೈಫಲ್ಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಅಥವಾ ಮದ್ದು ಗುಂಡುಗಳು ಮತ್ತು ಯೂನಿಫಾರ್ಮ್ಗಳನ್ನು ಸಂಗ್ರಹಿಸಿಡುವುದಾಗಿರ್ತೈತಿ. ವಾಹನ ಸ್ಪೇರ್ ಪಾರ್ಟ್ಸ್ ಮತ್ತು ಉಪಕರಣಗಳು ಮತ್ತು ಇತರ ಸಾಮಗ್ರಿಗಳನ್ನು ಸ್ಟೋರ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು. ನೆಕ್ಸ್ಟ್ ವಿವಿಧ ಬಟಾಲಿಯನ್ಗಳಿರ್ತಾವಲ್ಲ ಅದಕ್ಕೆ ಅಗತ್ಯಕ್ಕನುಗುಣವಾಗಿ ಸಾಮಗ್ರಿಗಳನ್ನು ಪೂರೈಸ್ಕೊಡ್ಬೇಕಾಗಿರ್ತೈತಿ. ಆರ್ಮಿ AOCದ ಇದೊಂದು ಜಾಬ್ ಓವರ್ವ್ಯೂ. ನೆಕ್ಸ್ಟ್ ಹುದ್ದೆಗಳು ಮತ್ತು ವಿದ್ಯಾರ್ಥಿಗಳ ಮತ್ತು ವಯೋಮಿತಿಯನ್ನು ನೋಡೋದಂತಂದ್ರೆ ಟ್ರೇಡ್ಸ್ಮ್ಯಾನ್ ಮೇಟ್ ಫಸ್ಟಿಗೆ ಬರೋದು. ಟ್ರೇಡ್ಸ್ಮ್ಯಾನ್ ಮೇಟ್ ಟೋಟಲ್ 1799 ಹುದ್ದೆಗಳದಾವೆ. ಇದಕ್ಕೆ ನೀವು 10th ಪಾಸ್ ಆಗಿರಬೇಕು. ಯಾವುದೇ ಮಾರ್ಕ್ಸ್ ಮಿತಿ ಇಲ್ಲ. ಇಷ್ಟೇ ಮಾರ್ಕ್ಸ್ ತೊಗೊಂಡ್ರೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದಿಲ್ಲ. ಯಾಕಂತಂದ್ರೆ ಎಕ್ಸಾಮ್ ನಡೆಸ್ತಾರೆ. ಆ ಎಕ್ಸಾಮ್ ಮೇಲೆ ನಿಮ್ಮದು ಕಟ್ ಆಫ್ ಲಿಸ್ಟ್ ಬರ್ತೈತಿ. ವಯೋಮಿತಿ ನೋಡೋದಾತಂದ್ರೆ 18ರಿಂದ 25 ವರ್ಷಗಳು ನೀವು ಏಜ್ ಆದವರು ಆಗಿದ್ರೆ ಅಪ್ಲಿಕೇಶನ್ನ ಹಾಕ್ಬೋದು. ನೆಕ್ಸ್ಟ್ ಬರೋದು ಫೈರ್ಮ್ಯಾನಲ್ಲಿ ಒಟ್ಟು 520 ಹುದ್ದೆಗಳದಾವೆ. ನೀವು SSLC ಪಾಸ್ ಆಗಿರಬೇಕು. 18ರಿಂದ 25 ವರ್ಷ ವಯೋಮಿತಿ ಇರ್ತೈತಿ. ನೆಕ್ಸ್ಟ್ MTS ಅಂತ ಬರ್ತದೆ, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದಕ್ಕೆ ನೀವು 10th ಪಾಸ್ ಆಗಿರಬೇಕು. 18ರಿಂದ 25 ವರ್ಷ ಏಜ್ ಆಗಿರಬೇಕು. ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಬರ್ತದೆ. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂದ್ರೆ JOE ಅಂತಂದ್ರೆ ಒಟ್ಟು 104 ಹುದ್ದೆಗಳದಾವೆ. ನೀವು ಇದರಲ್ಲಿ 12th PUC ಪಾಸ್ ಆಗಿರಬೇಕು. ನೆಕ್ಸ್ಟ್ 12th ಅಥವಾ PUC ಅಂತಂದರೆ PUC ಅಂತ ಒಂದು ಮಾನದಂಡ. PUC ಲೆವೆಲ್ಗೆ ಯಾವ್ದಾರ ನೀವು ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನೆಕ್ಸ್ಟ್ ಟೈಪಿಂಗ್ ಸ್ಕಿಲ್ ಟೆಸ್ಟನ್ನು ನೀವು ಮಾಡಬೇಕಾಗತ್ತೆ. ವಯೋಮಿತಿ 18ರಿಂದ 27 ವರ್ಷ ವಯೋಮಿತಿ ಇರ್ತೈತಿ. JOAಗೆ ಅಸ್ತ್ರ ಅಂತಂದ್ರೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟಿಗೆ ಮಾತ್ರ 18ರಿಂದ 27 ವರ್ಷ ಕೊಟ್ಟಾರ. ನೆಕ್ಸ್ಟ್ ಮೆಟೀರಿಯಲ್ ಅಸಿಸ್ಟೆಂಟ್ ಅನ್ನೋದೊಂದು ಹುದ್ದೆ ಬರ್ತೈತಿ. ಟೋಟಲ್ 50 ಹುದ್ದೆಗಳದಾವೆ. ನೀವು ಎನಿ ಡಿಗ್ರಿ ಅಥವಾ ಡಿಪ್ಲೊಮೊ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ನೀವು ಎಜುಕೇಷನ್ನ ಮುಗಿಸಿರಬೇಕು. ಇದಕ್ಕೆ ವಯೋಮಿತಿ ನೋಡೋದಾದ್ರೆ 18ರಿಂದ 27 ವರ್ಷ ವಯೋಮಿತಿ ಇರ್ತೈತಿ. ವಯೋಮಿತಿ ಎಲ್ಲಿಂದ ಲೆಕ್ಕ ಹಾಕ್ತಾರಪ್ಪ ಅಂತಂದ್ರೆ 23 ಸೆಪ್ಟೆಂಬರ್ 2026ಕ್ಕೆ ಲೆಕ್ಕ ಹಾಕಲಾಗುತ್ತೆ. ನೆಕ್ಸ್ಟ್ ಪ್ರವರ್ಗವಾರು ಹುದ್ದೆಗಳ ವಿಂಗಡಣೆ ನೋಡೋದಾನೆ. ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ನೋಡೋದಾದ್ರೆ ಟ್ರೇಡ್ಸ್ಮ್ಯಾನ್ ಮೇಟಿಗೆ 728 ಹುದ್ದೆಗಳು ಜನರಲ್ದವ್ರಿಗೆ ಅದಾವೆ. ನೆಕ್ಸ್ಟ್ 183 EWSದವ್ರಿಗೆ. ನೆಕ್ಸ್ಟ್ 483 OBCದವ್ರಿಗೆ. SCದವ್ರಿಗೆ 170, STದವ್ರಿಗೆ 135. ಫೈರ್ಮ್ಯಾನ್ ಜನರಲ್ದವ್ರಿಗೆ 210, EWSದವ್ರಿಗೆ 52, OBCದವ್ರಿಗೆ 140, SCದವ್ರಿಗೆ 78, STದವ್ರಿಗೆ 40. ಜೂನಿಯರ್ ಆಫೀಸ್ ಅಸಿಸ್ಟೆಂಟಿಗೆ ನೋಡೋದಾತಂದ್ರೆ ಜನರಲ್ದವ್ರಿಗೆ 42, EWSದವ್ರಿಗೆ 10, OBCದವ್ರಿಗೆ 28, SCದವ್ರಿಗೆ 16, STದವ್ರಿಗೆ 8. ನೆಕ್ಸ್ಟ್ MTS ಜನರಲ್ದವ್ರಿಗೆ 58, EWSದವ್ರಿಗೆ 14, OBCದವ್ರಿಗೆ 38, SCದವ್ರಿಗೆ 21, STದವ್ರಿಗೆ 11. ನೆಕ್ಸ್ಟ್ ಮೆಟೀರಿಯಲ್ ಅಸಿಸ್ಟೆಂಟ್ ಜನರಲ್ದವ್ರಿಗೆ 20, EWSದವ್ರಿಗೆ 5, OBCದವ್ರಿಗೆ 14, SCದವ್ರಿಗೆ 8, STದವ್ರಿಗೆ 3 ಹುದ್ದೆಗಳದಾವ. ನೆಕ್ಸ್ಟ್ ಜಾಬ್ ಪ್ರೊಫೈಲ್. ಟ್ರೇಡ್ಸ್ಮ್ಯಾನ್ ಮೇಟ್ ಸ್ಟೋರ್ನಲ್ಲಿ ವಸ್ತುಗಳ ಲೋಡಿಂಗ್, ಅನ್ಲೋಡಿಂಗ್, ಸ್ಟಾಕ್ ಕೌಂಟಿಂಗ್ ಮತ್ತು ಇಶ್ಯೂ ರೆಫ್ರಿಜರೇಷನ್ ಕೆಲಸ ಇರ್ತೈತಿ. ಸ್ಟೋರ್ ನಿರ್ವಹಣೆ ಮಾಡೋದಾಗಿರ್ತೈತಿ. 3 ತಿಂಗಳ ಬೇಸಿಕ್ ಟ್ರೈನಿಂಗ್ ಟ್ರೇಡ್ಸ್ಮ್ಯಾನ್ದವ್ರಿಗೆ ಇರ್ತೈತಿ. ಓಕೆ. ನೆಕ್ಸ್ಟ್ ಫೈರ್ಮ್ಯಾನ್ ಬೆಂಕಿ ಅವಘಡ ತಡೆ, ಫೈರ್ ಎಕ್ಸಿಕ್ಯೂಟಿಂಗ್ ಬಳಕೆ, ಎಮರ್ಜೆನ್ಸಿ ರೆಸ್ಕ್ಯೂ ಇವರಿಗೆ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಸ್ಪೆಷಲ್ ಇನ್ಫಾರ್ಮ ಇವ್ರಿಗೆ ಸಿಗ್ತೈತಿ. 6 ತಿಂಗಳ ಟ್ರೈನಿಂಗ್ ಇರ್ತೈತಿ ಇವರಿಗೆ. ಸೊ ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತಂದ್ರೆ JOE ಕಂಪ್ಯೂಟರ್ ಡೇಟಾ ಎಂಟ್ರಿ ಇರ್ತೈತಿ. ಫೈಲ್ ಮ್ಯಾನೇಜ್ಮೆಂಟ್, ಲೆಟರ್ ಪ್ರಿಪ್ರೇಷನ್ ಇವರಿಗೆ ಟೈಪಿಂಗ್ ಟೆಸ್ಟ್ ಇರ್ತೈತಿ. JOA ಅಂತ ಬರ್ತೈತಲ್ಲ, ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ದವ್ರಿಗೆ ಏನಿರ್ತೈತಿ ಟೈಪಿಂಗ್ ಟೆಸ್ಟ್ ಇರ್ತೈತಿ.
ಇಂಗ್ಲೀಷ 35 ವರ್ಡ್ ಪರ್ ಮಿನಿಟ್ ಇರ್ತೈತಿ, ಹಿಂದಿ 30 ವರ್ಡ್ ಪರ್ ಮಿನಿಟ್ ಇರ್ತೈತಿ. 3 ತಿಂಗಳ ಟ್ರೈನಿಂಗ ಇವ್ರಿಗೆ ಇರ್ತೈತಿ. MTS ಆಫೀಸ್ ಕ್ಲೀನಿಂಗ, ಫೈಲ್ ಕ್ಯಾರಿಂಗ, ಜೆರಾಕ್ಸ ಮತ್ತು ಆಫೀಸ್ ಸಿಬ್ಬಂದಿಗೆ ನೆರವಾಗೋದಿರ್ತೈತಿ. 2 ರಿಂದ 4 ವಾರಗಳ ಟ್ರೈನಿಂಗ ಇವ್ರಿಗೆ ಇರ್ತೈತಿ. ನೆಕ್ಸ್ಟ್ ಮೆಟೀರಿಯಲ್ ಅಸಿಸ್ಟೆಂಟ್ ಅಂತ ಬರ್ತಾರೆ. ಇನ್ವೆಂಟರಿ ಮ್ಯಾನೇಜ್ಮೆಂಟ, ಸಾಫ್ಟ್ವೇರ್ ವರ್ಕ, ಲಾಜಿಸ್ಟಿಕ್ಸ್, ಆರ್ಡಿನೇಷನ್ ಮತ್ತು ರಿಪೋರ್ಟ್ ಪ್ರಿಪ್ರೇಷನ್ನ, ಆಫೀಸ್ ವರ್ಕ, ಹೈ ಸ್ಯಾಲ್ರಿ ಇವ್ರಿಗೆ ಇರ್ತೈತಿ. ನೆಕ್ಸ್ಟ್ ಆಯ್ಕೆಯ ಪ್ರಕ್ರಿಯೆ ಮತ್ತು ಪರೀಕ್ಷಾ ಮಾದರಿಯನ್ನು ನೋಡೋದಾತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಅಂತ ಕರಿತೀವಿ. ಅಲ್ಲಿ ಆಯ್ಕೆಯ ಪ್ರಕ್ರಿಯೆಯು ಲಿಖಿತ ಪರೀಕ್ಷೆ ಅಂತಂದ್ರೆ ರೈಟನ್ ಎಕ್ಸಾಮ್ ಇರ್ತೈತಿ, ಫಿಸಿಕಲ್ ಟೆಸ್ಟ್ ಇರ್ತೈತಿ ಹಾಗೂ ಸ್ಕಿಲ್ ಟೆಸ್ಟನ್ನು ಒಳಗೊಂಡಿರ್ತೈತಿ. ಟ್ರೇಡ್ಸ್ಮ್ಯಾನ್ ಮೇಟ ಮತ್ತು ಫೈರ್ಮನ್ಗೆ ಲಿಖಿತ ಪರೀಕ್ಷೆ ಇರ್ತೈತಿ ಪ್ಲಸ್ PET PMT ಇರ್ತೈತಿ. ನೆಕ್ಸ್ಟ್ JOA ಇದ್ದವರಿಗೆ ಅಂತಂದ್ರೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅವ್ರಿಗೆ ಲಿಖಿತ ಪರೀಕ್ಷೆ ಪ್ಲಸ್ ಟೈಪಿಂಗ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಇರ್ತೈತಿ. ಇವರಿಗೆ ಫಿಸಿಕಲ್ ಟೆಸ್ಟ್ ಇರಂಗಿಲ್ಲ. MTS ಮತ್ತು ಮೆಟೀರಿಯಲ್ ಅಸಿಸ್ಟೆಂಟ್ ಅವ್ರಿಗೆ ಲಿಖಿತ ಪರೀಕ್ಷೆ ಇರ್ತೈತಿ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ತೈತಿ, ಆಮೇಲೆ DM ಇರ್ತೈತಿ. ಇವ್ರಿಗೂ ಕೂಡ ಫಿಸಿಕಲ್ ಟೆಸ್ಟ್ ಇರಂಗಿಲ್ಲ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ನೋಡೋದಾತಂದ್ರೆ 100 ಮಾರ್ಕ್ಸ್ ಇರ್ತಾವೆ, 2 ತಾಸು ಟೈಮಿಂಗ್ ಇರ್ತೈತಿ. ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ 25 ಕ್ವಶನ್ ಇರ್ತಾವೆ, 25 ಅಂಕಗಳು. ಜನರಲ್ ಅವೇರ್ನೆಸ್ಗೆ 25 ಪ್ರಶ್ನೆಗಳು, 25 ಅಂಕಗಳು. ನೆಕ್ಸ್ಟ್ ನ್ಯೂಮರಿಕಲ್ ಆಪ್ಟಿಟ್ಯೂಡ್ 25 ಪ್ರಶ್ನೆಗಳು, 25 ಅಂಕಗಳು. ಜನರಲ್ ಇಂಗ್ಲೀಷ 25 ಪ್ರಶ್ನೆಗಳು, 25 ಅಂಕಗಳು ಇರ್ತವೆ. ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಅಂತಂದ್ರೆ ಒಂದು ತಪ್ಪು ಉತ್ತರಕ್ಕೆ 0.25 ಅಂಕ ಕಡಿತ ಆಕೈತಿ ಅಂತಂದ್ರೆ ಹೋಗ್ತೈತಿ. ನಿಮ್ಗೆ ಸರಿಯಾದ ಉತ್ತರ ಒಳಗೆ ಮತ್ತು 0.25 ಮಾರ್ಕ್ಸ ಕಟ್ ಆಗ್ತೈತಿ. ಅಂತಂದ್ರೆ 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತೈತಿ. ಓಕೆ. ನೆಕ್ಸ್ಟ್ PET PST ಡೀಟೇಲ್ಸ್ ನೋಡೋದಾತಂದ್ರೆ ಇದು ಕೇವಲ ಟ್ರೇಡ್ಸ್ಮ್ಯಾನ್ ಮೇಟ ಮತ್ತು ಫೈರ್ಮ್ಯಾನ್ ಹುದ್ದೆಗಳಿಗೆ ಮಾತ್ರ ಅನ್ವಯಿಸ್ತೈತಿ. ರನ್ನಿಂಗ 1.6 ಕಿಲೋಮೀಟರ್ ಓಟವನ್ನು ಜಸ್ಟ್ ನೀವು 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ಪುಲಪ್ಸ್ ಅಂತಂದ್ರೆ ಬೀಮ್ ಅಂತ ಬರ್ತೈತಿ. ಕನಿಷ್ಠ 6 ಪುಲಪ್ಸ್ನ ನೀವು ಮಾಡಲೇಬೇಕು, ಇಲ್ಲ ಅಂತಂದ್ರೆ ಫೇಲ್ ಆಗ್ತೀರಿ. ನೆಕ್ಸ್ಟ್ 9 ಫೀಟ್ ಡೀನ್ ಜಂಪ್ ಅಂತ ಬರ್ತೈತಿ. 3 ಚಾನ್ಸ್ಗಳಲ್ಲಿ ನೀವು ಕ್ಲಿಯರ್ ಮಾಡಬೇಕು. ಓಕೆ. ನೆಕ್ಸ್ಟ್ ಜಿಗ್ಜಾಗ್ ಬ್ಯಾಲೆನ್ಸ್ ಕ್ವಾಲಿಫೈ ಆಗಲೇಬೇಕು. ನೆಕ್ಸ್ಟ್ PST ಅಳತೆಗಳನ್ನು ನೋಡೋದಾತಂದ್ರೆ ಹೈಟ್ 165 ಸೆಂಟಿಮೀಟರ್ ಇರಬೇಕು. ನೆಕ್ಸ್ಟ್ ಚೆಸ್ಟ್ 81.5 ಸೆಂಟಿಮೀಟರ್ ನಾರ್ಮಲ್ ಇರಬೇಕು. ಆಮೇಲೆ ವಿಸ್ತರಿಸಿದಾಗ ಅಂತಂದ್ರೆ ಉಬ್ಬಿಸಿದಾಗ 85 ಸೆಂಟಿಮೀಟರ್ ಆಗಬೇಕು. ವೇಟ ಕನಿಷ್ಠ 50 kg ಇರಲೇಬೇಕು. ವೇತನ ಶ್ರೇಣಿಯನ್ನು ನೋಡೋದಾತಂದ್ರೆ ಸ್ಯಾಲ್ರಿ ಬಗ್ಗೆ ಹೇಳೋದಾತಂದ್ರೆ ಇಲ್ಲಿ ಮೆಟೀರಿಯಲ್ ಅಸಿಸ್ಟೆಂಟ್ಗೆ 29,000ದಿಂದ 29,200 ರೂಪಾಯಿಂದ 92,300 ರೂಪಾಯಿ ಒಳಗೆ ಇರ್ತೈತಿ. ಅಂತಂದ್ರೆ ಬೇಸಿಕ್ 29,200 ಇರ್ತೈತಿ. ಬಟ್ ನಿಮ್ಗೆ ಅಲವೆನ್ಸ್ ಆದಾಯದೆಲ್ಲ ಸೇರಿ ಒಂದು 35 ಮೇಲೆ ಹೋಗ್ಬೋದು. ಇನ್ನು ನೆಕ್ಸ್ಟ್ 92,300 ಏನಪ್ಪ ಅಂತಂದ್ರೆ ನಿಮ್ಗೆ ಲಾಸ್ಟ್ ಎಂಡಿಗೆ 20 ರಿಂದ 25 ವರ್ಷ ನಿಮ್ದು ಏನು ರಿಟೈರ್ಮೆಂಟ್ ಆಗತ್ತಿರ್ತೈತಿಲ್ಲ ಆ ಹೊತ್ತಿಗೆ 92,300 ರೂಪಾಯಿ ಬರ್ಬೋದು. ನೆಕ್ಸ್ಟ್ ಆರಂಭಿಕ ಇನ್ಹ್ಯಾಂಡ್ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಅಂದರೆ 40 ರಿಂದ 45,000 ರೂಪಾಯಿ ನಿಮಗೆ ತಿಂಗಳಿಗೆ ಸಿಗ್ಬೋದು. ಆರಂಭಿಕ 29,200 ಏನು ಕೊಟ್ಟಿರ್ತಾರಲ್ಲ ಇದು ನಿಮ್ಮ ಆರಂಭಿಕ ಬೇಸಿಕ್ ಪೇ ಇದೆ. ಆಮೇಲೆ ಅದಕ್ಕೆ ಅಲವೆನ್ಸ್ ಎಲ್ಲ ಸೇರಿ 40 ರಿಂದ 45,000 ತಿಂಗಳಿಗೆ ಬರ್ಬೋದು. ನೆಕ್ಸ್ಟ್ ಫೈರ್ಮ್ಯಾನ್ ಮತ್ತು JOಗೆ 19,900 ಆರಂಭಿಕ ಪೇ ಐತಿ. ನೆಕ್ಸ್ಟ್ 63,000 ಲಾಸ್ಟಿಗೆ ಬರ್ತೈತಿ. ಒಟ್ಟು ಟೋಟಲ್ 28,000ದಿಂದ 32,000 ನೀವು ಪ್ರತಿ ತಿಂಗಳು ಬರ್ಬೋದು. ನೆಕ್ಸ್ಟ್ 18,000 ಯಾವುದಕ್ಕಪ್ಪ ಅಂದ್ರೆ ಟ್ರೇಡ್ಸ್ಮ್ಯಾನ್ ಮೇಟ ಮತ್ತು MTSಗೆ 18,000ದಿಂದ 56,900 ರೂಪಾಯಿ ತನಕ ಬರ್ತೈತಿ. ಸ್ಟಾರ್ಟಿಂಗ್ ನಿಮ್ಗೆ 25,000ದಿಂದ 28,000 ರೂಪಾಯಿ ಬರ್ಬೋದು. ಓಕೆ ನೋಡ್ರಿ, ಇವತ್ತಿನ ವಿಡಿಯೋ ಇಷ್ಟಾಗಿತ್ತು. AOC ಅಪ್ಲಿಕೇಶನ್ ನಾಳಿಂದ ಸ್ಟಾರ್ಟ್ ಆಗ್ತೈತಿ ರೀ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳದಾವೋ ಎಲ್ಲಿ ಹಾಕಬೇಕು ನೋಡ್ಕೊಂಡು ಹಾಕ್ರಿ. ಸೊ ಆಲ್ ಓವರ್ ಇಂಡಿಯಾ ಐತೆ ವೇಕೆನ್ಸಿ, ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಇದ್ರ ಬಗ್ಗೆ ಏನಾರು ಸ್ಟಡಿ ಮೆಟೀರಿಯಲ್ ಅದು ಸಿಕ್ಕು ಅಂದ್ರೆ ನಾನು ಟೆಲಿಗ್ರಾಮ್ದಾಗ ಹಾಕಿರ್ತಾನೆ. ಸೊ ನಾನು ಟೆಲಿಗ್ರಾಮ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.